ಚೌಡನವರಿಗೆ, ಅಂಬಿಗರ ಚೌಡನವರಿಗೆ, ಅಂಬಿಗರ ಚೌಡನವರಿಗೆ, ವಿಠ್ಠಲ್ ಹೇರೋರಿಗೆ, ವಿಠ್ಠಲ್ ಹೇರೋರಿಗೆ, ವಿಠ್ಠಲ್ ಹೇರೋನು ಏದ ಲಚ್ಚಪ್ಪ ಜಮದವರಿಗೆ, ವಿಠ್ಠಲ್ ಹೇರೋನು ಏದ ಲಚ್ಚಪ್ಪ ಜಮದವರಿಗೆ. ನಮ್ಮ ಕೂಲಿ ಸಮಾಜದ ಮುಖಂಡರು, ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥವರು ಅವತ್ತಿನ ದಿನ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಲಚ್ಚಪ್ಪ ಜಮಾದಾರ್ ಅವ್ರ ಕುರಿತು ಆರೋಪ ಮಾಡ್ತಾರೆ. ಲಚ್ಚಪ್ಪ ಜಮಾದಾರ್ ಅವರು ಈ ಕೂಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂಥೇಳಿ. ಲಚ್ಚಪ್ಪ ಜಮಾದಾರ್ ಅವರು ನಾನು ತಿಳಿದಂತೆ 2020ರಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ. ಯಾವತ್ತೂ ಕೂಡ ಅವರು ಕೂಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ. ಮತ್ತು ದಿವಂಗತ ವಿಠ್ಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ 10-20 ಸಾವಿರ ಜನ ಕೂಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದಾರ್ ಒಬ್ಬರಿಗೆ ಅಂತ ಹೇಳಿಕೆಸಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು 2ನೇ ತಾರೀಕು ಚಿತ್ತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಸ್ ಟಿ ಸೇರ್ಪಡೆ ಮಾಡಬೇಕು, ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಪ್ರೆಸ್ ಮೀಟ್ ಮಾಡಿದೆವು. ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾಧಿಕಾರಿಗಳಿಗೆ. ನಾವು ಯಾವುದೇ ಪಥಸಂಚಲನ ಮಾಡ್ತೀವಿ ಅಥವಾ RSS ವಿರುದ್ಧ ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ. ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ. ಮಾನ್ಯ ಅವ್ವಣ್ಣ ಮೇಕೇರಿ ಸಾಬರ ತಂಡ ಅವ್ರು ಏನು ಅವತ್ತು ಜೊತೆ ಬಂದಿದ್ರು, ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ. ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಲಚ್ಚಪ್ಪ ಜಮಾದಾರ್ ಅವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ. ಯಾವುದೇ ತಾಲೂಕದಲ್ಲಿರಲಿ, ಯಾವುದೇ ಪಕ್ಷದಾಗಿದ್ದೂ ಕೂಡ ಅವರು ಪಕ್ಷ ನೋಡಲ್ಲ. ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತಂಥ ಅನೇಕ ಉದಾಹರಣೆಗಳಿವೆ. ಇವತ್ತು ಕಳೆದ ಬಾರಿ BJPಯಲ್ಲಿದ್ದರೂ ಕೂಡ ಸಮಾಜ ಎಷ್ಟೇ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ಅವರು ಕೊಡಿಸುವಲ್ಲಿ BJP ಪಕ್ಷದ ಹಾಗೂ ಜಿಲ್ಲಾ OBC ರಾಜ್ಯ ಅಧ್ಯಕ್ಷರು ಅವ್ವಣ್ಣ ಮೇಕೇರಿ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು. ಯಾಕಂದ್ರೆ ನೀವು ನಮ್ಮ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ. ಯಾರೇ ಮಾಡಿದರೂ ಒಂದಾಗಿ ಮಾಡಿರಿ, ಇದ್ರಾಗ ಯಾವುದು ಪಕ್ಷಪೇತ ನಮ್ಮದೇನಿಲ್ಲ. ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ. ನೀವು ಅದನ್ನೆಲ್ಲ ಬಿಟ್ಟು ಲಚ್ಚಪ್ಪ ಜಮಾದಾರ್ ಹಿಂಗೆ ಅನ್ನೋದು ಬಟ್ ಮಾಡೋದು ತಪ್ಪಂತ ನಾವು ಖಂಡಿಸ್ತೀವಿ. ಏನಪ್ಪ ವಿಷಯ ಅಂದ್ರೆ ನಿಮಗೇನು ಅನ್ನಿಸ್ತದೆ ನೀವು ಮಾಡಿರಿ, ನಿಮಗೆ ನಾವು ಬೆಂಬಲ ಕೊಡ್ತೀವಿ. ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ್ದ ಸಲುವಾಗಿ ನಾವು ಅದು ಒಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ನಜರಲ್ಲಿ ಅದ ಅನ್ನೋಗೋಸ್ಕರ ಇದು ಎಲ್ಲ ಮೇಲೂ ಇದಕ್ಕೆ ಹೋಗಿ ಮುಟ್ಟುತ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಕೇಳಿ ಹೊರತು ಬೇರೆ ಉದ್ದೇಶ ನಮ್ದು ಏನೂ ಇಲ್ಲ. ಇದ್ರಾಗ ಏನದಪ್ಪ, ಸಮಾಜ ಬಂಧುಗಳಿಗೆ ಅನ್ಯಾಯ ಆಗತ್ತದ. ಸಮಾಜಕ್ಕೆ ಇವತ್ತಿನ ದಿನ ಈಗ ತಳವಾರದ್ದು ST ಸರ್ಟಿಫಿಕೇಟ್ ಸಿಗಬೇಕಾದ್ರ ಕಾರಣ ಲಚ್ಚಪ್ಪ ಜಮಾದಾರ್ ಅವರೇ ಅರೆಬೆತ್ತಲೆ ಹೋರಾಟ ಮಾಡಿದೆವು. ಸಮಾಜಕ್ಕೆ ಎಲ್ಲೇ ಅನ್ಯಾಯ ಆದ್ರೆ ಹೋಗ್ತಿರ್ತೀವಿ. ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾಯಿಲ್ಲ, ಸಮಾಜಗೋಸ್ಕರ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಬಿಟ್ಟು ನೀವು ಇವರು ಕಾಂಗ್ರೆಸ್ದವರು ಅದು ಇದು ಅಂತ ಹಿಂಗೆ ಬಟ್ ಮಾಡಿ ತೋರಿಸೋದು ತಪ್ಪಂತ ನಾವು ಖಂಡಿಸ್ತೀವಿ. ಮೊದಲೇ ಲಚ್ಚಪ್ಪ ಜಮಾದಾರ್ ಬರೆಯೋದಾಗ ಮಾತಾಡೋಕೆ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರು ಕೂಡ ನಾವು 20 ವರ್ಷ ಆಯ್ತು ಇದ್ದಿದ್ದೇವೆ. ಇವ್ರು ಏನು ಮಾಡ್ಯಾರ, ಏನು ಕಡ್ದು ಕಟ್ಟಿ ಹಾಕಿಲ್ಲ. ಇವರು ಬರೇ ಯಾರೇ ಒಬ್ಬರು ಮುಂದಾಗಿ ಮಾಡ್ತಾರಂದ್ರೆ ಲಚ್ಚಪ್ಪ ಜಮಾದಾರು 20 ವರ್ಷ ಆಯಿತು ಸತತ ಹೋರಾಟ ಮಾಡ್ಕೊತ ಹೊಂಟ್ರ. ಇಟ್ಟೋಲಿಯವರು ಸತ್ತ ನಂತರಂತೂ ಅವರು ನೋವಂಡಿ ಇವರೇ ಜೊಗಲ್ಕತ್ತಾರ. ಇವರು ಸೋಮು ಕೂತು ಹಿಂದೆ ಮುಂದೆ ಕೂತು ಮಾತಾಡೋದು ಒಂದೇ ಕಲ್ತಾರ ಹೊರತಾ ಇವ್ರೇನು ಸಮಾಜಕ್ಕೋಸ್ಕರವಾಗಿ ₹1 ಖರ್ಚು ಮಾಡ್ಲಾರ್ದವ್ರು ಇವ್ರರ. ಇವ್ರೇನು ಮಾಡ್ತಾರೆ, ಮಾಡೋರಿಗೆ ಒಂದು ಬಿಲೆ ಮಾಡ್ಕೊತ ತಿರುಗಾಡೋರು. ಇವರು ಜೂಮ್ ಎಲ್ಲರೇ ಒಂದು ಬಿಟ್ಟು ಇದು ಇದ್ದಂಗೆ ಇವರು ಹೊಟ್ಟೆ ಇವರು ಬಲ್ಲಿ ಮನುಷ್ಯತ್ವ ಇವ್ರ ಬಲ್ಲಿ ಎಲ್ಲಿ ಹುಡುಕಾಡ್ದು ಸಿಗಲ್ಲ. ಕೂಲಿ ಸಮಾಜದ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ವಿಠ್ಠಲ್ ಹೇರೂರ್ಜಿಯವರ ಕಟ್ಟಾಭಿಮಾನಿಯಾಗಿರ್ತಕ್ಕಂಥ ವಿಠ್ಠಲ್ ಹೇರೂರು ಬಿಟ್ಟು ಹೋದ ನಂತರ ಈ ಸಮಾಜ ಕಣ್ಣಿದ್ದಂಗೆ, ಆ ಕಣ್ಣಿಗೆ ರೆಪ್ಪೆ ಇದ್ದಂಗಪ್ಪ ಅಂತಂದ್ರೆ ಅದು ಲಚ್ಚಪ್ಪ ಜಮಾದಾರ್ ಅಂಥೇಳಿ ಇಡೀ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವರೊಬ್ಬರು ಹೋರಾಟಗಾರರು ಅಂತ ಹೇಳ್ಕಿಸಿಂದ ಇವತ್ತು ಸಮಾಜವನ್ನು ಒಂದು ಧೈರ್ಯದಿಂದ ಬದುಕ್ತಾ ಇದೆ.
ಅಂಥವರಿಗೆ ಇವರು ಕೂಡ ಭಾಳ ತಿಳುವಳಿಕೆ ಇದ್ದವರ ಯಾವ ರೀತಿ ಈ ಒಂದು ಹೇಳಿಕೆನ ನಾವು ನಿರೀಕ್ಷಣೆ ಮಾಡಲಿಲ್ಲ ಸಮಾಜದವ್ರು ಯಾರು. ಆ ಒಂದು ಅವ್ರೇನೋ ಪಥಸಂಚಲನ ಒಂದು ಶಬ್ದಕೋಶನೇ ನಾವು ಯಾರು ಹೋರಾಟಗಾರರು ನಮ್ಮ ನಾಯಕರು ಅವರು ತಂದಿಲ್ಲ. ಆ ಶಬ್ದವನ್ನ ಯಾಕೆ ತಂದರು, ಅವರು ಓಲೈಸಿ ಸಲುವಾಗಿ ಓಲೈಕೆ ರಾಜಕೀಯ ಮಾಡಿರುವುದು ಅವ್ರು ಮಾಡಿದ್ದಾರೆ ಹೊರತಾಗಿ ನಾವು ಮಾಡಿಲ್ಲ. ಅದಕ್ಕಾಗಿ ಭಾಳ ವಿಚಾರವಂತರಿದ್ದೀರಿ, ನೀವು ತಿಳ್ಕೋಬೇಕು. ಒಬ್ಬ ಮಹಾನ್ ವ್ಯಕ್ತಿ ಯಾವ ರೀತಿ ಸಮಾಜದ ಕಣ್ಣಿಗೆ ಒಂದು ರೆಪ್ಪೆಯಾಗಿ ಈ ಭಾಗದಲ್ಲಿ ಎಷ್ಟು ಹೋರಾಟಗಳು ಮಾಧ್ಯಮ ಮಿತ್ರರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಭಾಳಷ್ಟು ಅನೇಕ ಹೋರಾಟಗಳು ನೊಂದು ಬೆಂದರಿರ್ತಕ್ಕಂಥ ಸಮಾಜಕ್ಕೆ ವಿಠ್ಠಲ್ ಹೇರ್ ಕಳ್ಕೊಂಡ ಮೇಲೆ ಭಾಳ ದೊಡ್ಡ ನಮಗೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗಿದೆ ಹೊರತು ಅಂಥ ಒಂದು ಶಕ್ತಿ ಮುಂದೆ ಬಂದು ಬಡವರ ಸಲಕ್ಕಾಗಿ ಲಚ್ಚಪ್ಪ ಜಮಾದಾರ್ ಇಡೀ ಜಿಲ್ಲೆಯಾದಂಥ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅವರನ್ನು ಉತ್ಸಾಹನ ಕಳಿತಕ್ಕಂಥ ಶಕ್ತಿ ಇಂಥ ನಾಯಕರು ಮಾಡಬಾರ್ದು ಅಂಥೇಳಿ ಒಂದು ಈ ನಮ್ಮ ಮಾಧ್ಯಮ ಮಿತ್ರರ ಜೊತೆ ನಮಗೆ ಈ ಮುಖಾಂತರ ತಮಗೆ ಹೇಳಕ್ಕೆ ಬಯಸ್ತೇನೆ. ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕ ಹಕ್ಕು. ಯಾಕಂತ ಕೇಳಿದ್ರೆ ಇವತ್ತು ದಿವಸ ಲಚ್ಚಪ್ಪ ಜಮಾದಾರ್ ಎಲ್ಲೇ ಕೂಲಿ ಸಮಾಜಕ್ಕೆ ಎಲ್ಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲೇ ಅನ್ಯಾಯ ಆದರೂ ಕೂಡ ಹಗಲು ರಾತ್ರಿ ಅನ್ನೋದೇ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೂಲಿ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಉಡುಪಾಗಿಡ್ತಕ್ಕಂಥ ಒಬ್ಬ ಲಚ್ಚಪ್ಪ ಜಮಾದಾರ್ಗೆ ಅವರು ಹೇಳ್ತಕ್ಕಂಥದ್ದು ಖಂಡನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ಯಾವುದೇ ಸಮಾಜದಲ್ಲಿ ನಮ್ಮ ಕೂಲಿ ಸಮಾಜಕ್ಕೆ ಯಾವುದೇ ಹುಡುಗರಿಗಾಗಲಿ ಪೊಲೀಸ್ ಏನಿರ್ಬೋದು, ಇವತ್ತು ಯಾರೇ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆದಾಗ ಅಲ್ಲಿ ಲಚ್ಚಪ್ಪ ಜಮಾದವರು ಹಾಜರಾಗಿರ್ತಾರೆ. ಅಂಥ ಒಬ್ಬ ಸಮಾಜದಲ್ಲಿ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ಅವರು ಕೂಲಿ ಸಮಾಜ ದುರ್ಬಳಕೆ ಮಾಡ್ತಾ ಇದ್ದಾರೆ. ಕೂಲಿ ಸಮಾಜದ ಬಗ್ಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಹೇಳ್ತಕ್ಕಂಥ ಮಾತನ್ನು ನಾವು ಖಂಡಿಸ್ತೇವೆ. ಇವತ್ತು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ, ನೀವು ಪಕ್ಷದಲ್ಲಿ ಬೆಳೀರಿ ಬೇಡ ಅಂತಿಲ್ಲ, ಆದರೆ ನೀವು ಪಕ್ಷಾತೀತವಾಗಿ ನಾವು ಲಚ್ಚಪ್ಪ ಜಮಾದವ್ರು ಯಾವಾಗಲೂ ಕೂಡ ರಾಜಕೀಯ ಇದ್ದರೂ ಕೂಡ ನಾವು ಮೊನ್ನೆ ತಳವಾರ ಮಹಾಸಮಾಜದಲ್ಲಿ ಏನು ಸರ್ಟಿಫಿಕೇಟನ್ನು ಕೊಡ್ತಾ ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕೊಡ್ತಾ ಇಲ್ಲ. ಆ ಕುಡ್ದಲ್ಲಿ ಇರತಕ್ಕಂಥ ಸಮಸ್ಯೆನೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಗಮನಕ್ಕೆ ಕೂಡ ತಂದಿದ್ದಾರೆ. ಆದರೆ ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ, ತಳವಾರ ಸಮಾಜ ಹಾಗೂ ಕೂಲಿ ಸಮಾಜದವರು ಯಾವಾಗಲೂ ಕೂಡ ಲಚ್ಚಪ್ಪ ಜಮಾದವರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಒಂದು ಲಚ್ಚಪ್ಪ ಜಮಾದಾರ್ ಬಗ್ಗೆ ಅನಾವಶ್ಯಕವಾಗಿ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ ಬೇರೆ ಬೇರೆ ಸಂಘಟನೆ ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಲ್ಲ. ಕೂಲಿ ಕಬ್ಬಲಿಗೆ ಎಸ್ ಟಿ ಹೋರಾಟ ಸಮಿತಿಯಿಂದ ಕೂಲಿ ಸಮಾಜದ ಬಹುದಿನಗಳ ಕನಸದಂಥ ಇವತ್ತು ಕೂಲಿ ಕಬ್ಬಲಿ ಅಂಬಿಗಾ ಬೆಸ್ತ ತಳವಾರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವಂಬರ್ 2ನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು. ಯಾಕಂದರೆ ಚಿತ್ತಾಪುರ ತಾಲೂಕು ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ. ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣಿನಲ್ಲಿದೆ. ಅದಕ್ಕಾಗಿ ಎಲ್ಲ ವಿಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ಕೂಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ, ಎಲ್ಲ ಕಡೆ ಪ್ರಚಾರ ಆಗ್ತಂತ ಒಂದೇ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋರಾಟ ಮಾಡಬೇಕಂತ ಉದ್ದೇಶಿದೆ ಹೊರತು ಪಥಸಂಚಲನ ಮಾಡೋಕ್ಕೆ ನಾವು ಅಲ್ಲಿ ಬಂದಿಲ್ಲ. ಮುಂದೂ ಪಥಸಂಚಲನ ಮಾಡಲ್ಲ, ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮಾದಾರ್ ಥರ. ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಚ್ಚಪ್ಪ ಜಮಾದಾರರು ಬೇರೆಯವ್ರಿಗೆ ಓಲೈಕೆ ಮಾಡಲಿಕ್ಕೆ ಬೇರೆಯವರಿಗೆ ಹೊಗಳಕ್ಕೆ ಇವತ್ತು ಸಮಾಜವನ್ನು ದಿಕ್ಕು ತಪ್ಪಿಸ್ಲತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಆ ರೀತಿಯಾಗಿ ನಾವು ಮಾಡತ್ತಾ ಇದ್ದಿಲ್ಲ. ಇವತ್ತು ಸುಮಾರು ಕರೋನಾ ಬಂದರೂ ಕೂಡ ಲಚ್ಚಪ್ಪ ಜಮಾದಾರರು ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರ ಮೇಲೆ ಕೇಸ್ ಬಿದ್ದರೂ ಕೂಡ BJPಯಲ್ಲಿದ್ದರು, ನೀವು BJPಯಲ್ಲಿದ್ದೀರಿ, ಅವರು BJPಯಲ್ಲಿದ್ದರು, ನೀವ್ಯಾಕೆ ಹೋರಾಟ ಮಾಡಲಿಲ್ಲ? ಇವತ್ತು ಲಚ್ಚಪ್ಪ ಜಮಾದಾರ್ ಅವರು ಅರೆಬೆತ್ತಲೆಯಾಗಿ ಹೋರಾಟ ಮಾಡಿದ್ದಾರೆ, ನೀವ್ಯಾಕೆ ಮಾಡಲಿಲ್ಲ?